ಪವನ್ ಅವ್ರ ಹತ್ರ ನಂಬರ್ ತೊಗೊಂಡಾದ್ಮೇಲೆ ನಾನು ನಮ್ಮ ಧನಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಮಾತಾಡಿ ಅವ್ರ ಡೇ ಟು ಟೈಮ್ ತೊಗೊಂಡು ಇಂಟರ್ವ್ಯೂ ಮಾಡಬೇಕು ಅಂತ ಅವ್ರ ಮನೆಗೆ ಹೊರಟೆ. ಸೊ ಥ್ಯಾಂಕ್ ಯು ಅವ್ರಿಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಈಗ ಈ ಸಂಚಿಕೆಯಲ್ಲಿ ಅವರ ಮನೆಯನ್ನು ಪರಿಚಯ ಮಾಡ್ತೀನಿ. ನಾಳೆಯಿಂದ ನಿಮಗೆ ಸಂಪೂರ್ಣವಾಗಿ ಅವರ ಜೀವನದ ಕಥೆಯ ಸರಣಿಗಳು ಪ್ರಸಾರ ಆಗಿದೆ. ನೂರೊಂದು ನೆನಪು. ಸ್ನೇಹಿತರೆ ನಮಸ್ಕಾರ, ಮತ್ತೆ ಸ್ವಾಗತ ನಿಮಗೆ. ಹೊರಮಾವು ಕಡೆಗೆ ಪ್ರಯಾಣ. ಪವನ್ ಅವರ ಕಾಫಿ ಶಾಪಲ್ಲಿ ಏನೇನಾಯಿತು ಎಲ್ಲ ನೋಡಿದ್ವಿ. ಥ್ಯಾಂಕ್ ಯು ಪವನ್ ಮತ್ತೊಮ್ಮೆ ನಿಮಗೆ, ಯಾಕೆಂದರೆ ಇಂಥ ಒಬ್ಬ ದಿಗ್ಗಜನ ಕಥೆನ ದಾಖಲೆ ಮಾಡೋದಕ್ಕೆ ನನಗೆ ನೀವು ಈ ಅವಕಾಶ ಸಿಗೋದಕ್ಕೆ ಮುಖ್ಯ ಕಾರಣ. ಥ್ಯಾಂಕ್ ಯು. ತುಂಬ ಒಂಥರ ಕನ್ನಡ ಚಿತ್ರರಂಗದಲ್ಲಿ ಈತ ನಮ್ಮ KSL ಸ್ವಾಮಿಯವರು ಕೊಟ್ಟಿರೋ ಕೊಡುಗೆ ಇದೆಯಲ್ಲ, ಸಣ್ಣ ಪುಟ್ಟದಲ್ಲ. ಅವರಾಗಲಿ, ನಮ್ಮ ಬಿ ವಿ ರಾಧಮ್ಮ ಅವರಾಗಲಿ, ಅವರ ಒಂದು ದಾಂಪತ್ಯನೇ ಒಂದು ಮಾದರಿ. ತುಂಬ ಅದ್ಭುತವಾದ ಒಂದು ಕತೆ ಅದು. ಇವಾಗ ಅವರು ನಿರ್ದೇಶಕರಾಗಿ ಅವರು ಎಷ್ಟು ಹೆಸರು ಮಾಡಿದ್ರು, ಒಬ್ಬ ಗಾಯಕರಾಗಿ, ಒಬ್ಬ ಬರಹಗಾರರಾಗಿ, ಒಬ್ಬ ವ್ಯಕ್ತಿಯಾಗಿ ಅವ್ರಿಗಿದ್ದ ಜ್ಞಾನ, ಅವ್ರಿಗಿದ್ದ ವೇದ, ಉಪನಿಷತ್ತು, ಸಂಸ್ಕೃತ, ಇದ್ರ ಬಗ್ಗೆ ಎಲ್ಲ ಮಾಹಿತಿ, ಅವರೊಂದು ನಡೆದಾಡೋ ಗ್ರಂಥಾಲಯ ಆಗಿದ್ರು. ಸೊ ಅಂಥ ಒಬ್ಬ ಧೀಮಂತ ನಿರ್ದೇಶಕ, ನಟ, ಗಾಯಕ, ಅವರ ಶ್ರೀಮತಿ ಬಿ ವಿ ರಾಧಾ ಇಬ್ಬರೂ ಇವಾಗಿಲ್ಲ, ಬಟ್ ಅವರ ಮಗಳನ್ನ ಮಾತಾಡ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಮಗಳು ತುಂಬ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಅಪರೂಪವಾಗಿರುವ ಶ್ರೀ KSL ಸ್ವಾಮಿ ರವಿ ಹಾಗೂ ಶ್ರೀಮತಿ ಬಿ ವಿ ರಾಧಾ ಅವರ ಜೀವನದ ಕಥೆನ, ಬದುಕಿನ ಕಥೆನ ದಾಖಲಿಸೋಣ. ಸೊ ಹಾಗಿದ್ರೆ ಬನ್ನಿ, ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮರೆವಿಗೆ ಶತ್ರು ಈ ನೆನಪು. ಶ್ರೀಮತಿ ಬಿ ವಿ ರಾಧಾ, ಶ್ರೀ KSL ಸ್ವಾಮಿ, ಕಿಕ್ಕೇರಿ ಶಾಮಣ್ಣ ಲಕ್ಷ್ಮೀ ನರಸಿಂಹಸ್ವಾಮಿ, ನಮ್ಮ ರವಿಯಣ್ಣ ಅವ್ರ ಮನೆ. ರವಿಯಣ್ಣನ ಮನೆಗೆ ಬಂದಿದ್ದೀವಿ. ಬನ್ನಿ ಸ್ನೇಹಿತರೆ, ತುಂಬ ಪ್ರೀತಿಯಿಂದ ಅವ್ರು ಕಟ್ಟಿದಂಥ ಮನೆ ಹೆಸರು ನೋಡಿ, ಚೆನ್ನಾಗಿದೆ, ಹಿಂಗಡಲು. ಸೊ ಎಷ್ಟು ಪ್ರಶಾಂತವಾಗಿದೆ. ಹೊರಮಾವು ಏರಿಯಾ. ಅವತ್ತಿನ ದಿವಸ ಬೆಂಗಳೂರಿನಿಂದ ತುಂಬ ದೂರ. ಸೊ ಅವ್ರ ಮನೆಗೆ ಬಂದಿದ್ದೀವಿ ಅವ್ರ ಮಗಳನ್ನ ಮಾತಾಡ್ಸೋದಕ್ಕೆ. ಬನ್ನಿ ಮನೆಗೆ ಹೋಗೋಣ, ಅವ್ರ ಮನಸ್ಸಿಗೆ ಹೋಗೋಣ. ನೋಡಿ, ಎಲ್ಲ ಮಾವಿನ ತೋಪು, ಅದಕ್ಕೆ ಮೋಸ್ಟ್ಲಿ ಹೊರಮಾವು ಅಂತ ಇತ್ತು ಅಂತ ಕಾಣುತ್ತೆ. ಬಂದಿದ್ದೀನಿ ಇಲ್ಲಿ. ಮೇಡಮ್ ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ನಮ್ಮ ಶ್ರೀ KSL ಸ್ವಾಮಿ ಹಾಗೂ ಬಿ ವಿ ರಾಧಾ ಮೇಡಮ್ ಅವರ ಮಗಳು, ನಮ್ಮ ಧನಲಕ್ಷ್ಮಿ ಮೇಡಮ್ ಅವರು. ಅಮ್ಮ ನಮಸ್ಕಾರ, ಹೇಗಿದ್ದೀರಮ್ಮ? ಚೆನ್ನಾಗಿದೆ. ಎಷ್ಟು ಪ್ರಶಾಂತವಾಗಿದೆ. ಎಷ್ಟು ವರ್ಷ ಆದ್ಮೇಲೆ ಇಲ್ಲಿ ಬಂದು? ಯಾವಾಗ ಬಂದಿದ್ದು ನೀವು ಇಲ್ಲಿ? ನಾವು 2005 ಅಲ್ಲಿ ಬಂದ್ವಿ ಇಲ್ಲಿಗ. ಇದೆಲ್ಲ ಏನಮ್ಮ, ಮಾವಿನ ತೋಪ ಇದೆಲ್ಲ? ತೋಪು ಅದು ಬೇರೆಯವ್ರದ್ದು ಅಲ್ಲ, ಬಟ್ ಇದು ಹೊರಮಾವು ಅನ್ನೋದು ಮಾವಿನ ತೋಪ ಇರೋದು? ಇಲ್ಲ, ಅದಕ್ಕಂತಲ್ಲ, ಇದು ಮೊದಲು ತೋಪು ಎಲ್ಲಾನು. ಓಕೆ. ದ್ರಾಕ್ಷಿ ತೋಟ, ಚೇಪೆ ತೋಟ, ಆ ಥರದ್ದೆಲ್ಲಾನು ಇದು ಇಲ್ಲಿ. ಆಮೇಲೆ ನನಗೆ ಪವನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದ್ರೆ ತಮ್ಮ ತಂದೆ ತಾಯಿ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತ ಕೊಡುಗೆ ಇದೆಯಲ್ಲ, ತುಂಬ ದೊಡ್ಡದು. ಇವತ್ತಿನ ಜನ್ರೇಷನ್ ಎಲ್ಲೋ ಕೆಲವ್ರಿಗೆ ಗೊತ್ತಿದೆ ಅಮ್ಮ, ಕೆಲವ್ರಿಗೆ ಅವ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇಲ್ಲ. ಸೊ ನಿಮ್ಮ ಮೂಲಕ ತಮ್ಮ ತಂದೆ ತಾಯಿ ಇಬ್ಬರ ಜೀವನದ ಕಥೆಯನ್ನು ದಾಖಲೆ ಮಾಡೋದಕ್ಕೆ ಆಸೆ. ಯಾಕೆಂತಂದರೆ ಅವ್ರ ಕೊಡುಗೆ ಅಷ್ಟಿಷ್ಟಲ್ಲ, ಒಬ್ಬ ಕಲಾವಿದನಾಗಿ, ಬರಹಗಾರನಾಗಿ, ಗಾಯಕನಾಗಿ, ನಟನಾಗಿ, ನಿಮ್ಮ ತಾಯಿಯೊಬ್ಬರು ಕಲಾವಿದೆಯಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ, ನಾನು ಆವಾಗಲೇ ಬರ್ತಾ ಹೇಳಿದೆ, ನಡೆದಾಡೋ ಗ್ರಂಥಾಲಯ ಅವರು. ಅವರ ಒಡನಾಟ ಸ್ವಲ್ಪ ಕಡಿಮೆನೇ, ಜಾಸ್ತಿ ಇಲ್ಲ. ಬಟ್ ಆದರೆ ನಾನು ನೋಡಿದಷ್ಟೊತ್ತು ಮಹಾನ್ ವ್ಯಕ್ತಿಯವರು. ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯಗಳಿರಲಿಲ್ಲ. ಸಾಕಷ್ಟು ವಿಚಾರಗಳನ್ನ ಮಾಡೋಣ. ನಿಮ್ಮ ತಂದೆ ತಾಯಿಯವರ ಅಭಿಮಾನಿಗಳಿಗೆ ಅವ್ರ ಸಂದರ್ಶನ ನೋಡಬೇಕು ಅಂತಿರೋ, ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅಂತಿರೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ? ಎಲ್ಲರಿಗೂ ಗೊತ್ತಿದೆ ಇಂಡಸ್ಟ್ರಿಯಲ್ಲಿ ಅವ್ರ ಬಗ್ಗೆ. ಇಂಡಸ್ಟ್ರಿಯಲ್ಲಿ ಗೊತ್ತಿದೆ ಅಂದರೆ ಇವತ್ತಿನ ಕೆಲವು ಜನ್ರೇಷನ್ಗೆ, ಇವತ್ತೇ ನಮ್ಮ ಜನ್ರೇಷನ್ ಗೊತ್ತು ಅಥವಾ ನಮಗಿಂತ ಹಳಬ್ರಿಗೆ ಗೊತ್ತು. ಇವಾಗ ಹೊಸದಾಗಿ ಬರ್ತಿರೋರಿಗೆ ನಮ್ಮ ರವಿ ಅಣ್ಣನ ಬಗ್ಗೆ ಆಗಲಿ, ಇಲ್ಲ ರಾಧಮ್ಮನ ಬಗ್ಗೆ ಆಗಲಿ ಹೆಚ್ಚಾಗಿ ಗೊತ್ತಿಲ್ಲ. ಪಾಪ ಅವರೆಲ್ಲ ಇಂಡಸ್ಟ್ರಿಯಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಇವಾಗಿನ ಥರ ಇಂಡಸ್ಟ್ರಿ ಅವಾಗ ಇರಲಿಲ್ಲ, ತುಂಬ ಕಷ್ಟ. ವೆರಿ ಫ್ಯೂ ಥೌಸಂಡ್ಸು ದೇ ಯೂಸ್ ಟು ಅರ್ನ್ ಆವಾಗಿನ ಕಾಲಕ್ಕೆ. ಆಮೇಲೆ ಇಬ್ಬರದು ದೊಡ್ಡ ದೊಡ್ಡ ಫ್ಯಾಮಿಲೀಸು. ಅವ್ರಿಗೋಸ್ಕರ ಏನೂ ಮಾಡ್ಕೊಂಡಿಲ್ಲ. ಫ್ಯಾಮಿಲೀಸ್, ನಮ್ಮ ತಂದೆನೂ ಅವ್ರ ಫ್ಯಾಮಿಲಿಗೆ ಮಾಡಿದ್ರು, ನಮ್ಮ ತಾಯಿನೂ ಅವ್ರ ಫ್ಯಾಮಿಲಿಗೆ ಮಾಡಿದ್ರು. ಹಾಗೆ ಮಾಡ್ಕೊಂಡು ಕಷ್ಟದಲ್ಲೇ ಏನೋ ಕೊನೆಗೆ ಒಂದು ಸ್ವಲ್ಪ ಎಲ್ಲ ಬೆಟರ್ ಆಗೋಷ್ಟೊತ್ತಿಗೆ ಹೋಗ್ಬಿಟ್ರು. ಇಲ್ಲೇ ಅಲ್ಲ ಅವರು ಇಲ್ಲೇ ಇಬ್ರು? ಹೌದು.
ಇದು ನಮ್ಮ ತಂದೆಗೆ ತುಂಬ ಇಷ್ಟವಾದ ಮನೆ, ಏನು ಚೇಂಜ್ ಮಾಡಿಲ್ಲ ನಾನು. ಗಿಡಗಳು, ಹೂವಿನ ಗಿಡ, ಒಂದು ಹೂವು ಹರಿದ್ಬಿಟ್ರೆ ಸಾಕು, ಧನಲಕ್ಷ್ಮಿ ಬಾ ಹೂ ನೋಡು ಎಷ್ಟು ಚೆನ್ನಾಗಿ ಹರಡಿದೆ ಅಂತ ಕರೆಯೋರು. ಆ ಥರ ನಮ್ಮ ತಂದೆ ನೇಚರು. ಮತ್ತು ಒಂದು ಇಂಡಸ್ಟ್ರೀಲಿ ಮೂವಿ ಮಾಡಿದ್ರಲ್ಲ, ಒಂದು ಕೆಟ್ಟ ಡೈಲಾಗ್ ಬರ್ದಿಲ್ಲ, ಒಂದು ಕೆಟ್ಟ ಸೀನ್ ಮಾಡಿಲ್ಲ ಅವರು. ಹಾಸ್ಯ ಅನ್ನೋದು ಎಷ್ಟು ಪರಿಶುದ್ಧವಾಗಿರ್ಬೇಕು ಅನ್ನೋದು ಅವ್ರಿಂದ ನೋಡಿ ಕಲಿಬೇಕು ನಾವು. ಈ ಡಬಲ್ ಮೀನಿಂಗ್ ಡೈಲಾಗ್ಗಳು, ಕೆಟ್ಟಿದಿಲ್ಲ. ಲಗ್ನ ಪತ್ರಿಕೆ ಸಿನಿಮಾ ಇವತ್ತಿಗೂ ಅದ್ರಲ್ಲಿ ಅವ್ರು ಬಳಸಿರೋ ಹಾಸ್ಯ ಇದೆಯಲ್ಲ ನೋಡಿ, ಮೈಯೆಲ್ಲ ರೋಮಾಂಚನ ಆಗುತ್ತೆ ನೆನ್ಸ್ಕೊಂಡ್ರೆ. ಯಾಕಂದರೆ ನಾವು ಅವಾಗೆಲ್ಲ ತುಂಬ ಚಿಕ್ಕವರು, ನಮ್ಗೆ ಅದ್ರ ಬಗ್ಗೆ ಎಲ್ಲ ಏನು ಅಷ್ಟೊಂದು ಅವ್ರು ಮಾಡಿದ್ದು ಮೂವೀಸು ಆಮೇಲೆ ನೋಡಿದ್ದೀವಿ. ತುಂಬ ಚಿಕ್ಕವರು, ಮೇ ಬಿ 2 years 3 years ಆ ಏಜಲ್ಲಿ ಇದ್ವಿ ಅನಿಸುತ್ತೆ ನಾವು. ಸೊ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಆಮೇಲೆ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋ, ನಾನು ಬ್ಯುಸಿ ಇದ್ದೆ, ಆಮೇಲೆ ಬ್ಯೂಟಿಷಿಯನ್. ಹಾಂ, ನಾನು ಗುಡ್ ಕ್ಲೈಂಟ್ಸ್ ಇದ್ದಾರೆ ನನಗೆ, ಎಲ್ಲರ ಜೊತೆ ಕೆಲಸ ಮಾಡ್ತೀನಿ. KCN ಮನೆಯವರು, ಮತ್ತು ಇನ್ನೂ ಒಬ್ಬರು ನಮ್ಮ ಮೀನಾ ಮೇಡಮ್ ಅಂತ ಇದ್ದಾರೆ, ಮೈಥಿಲಿ ಅಂತ ಇದ್ದಾರೆ. ದೇ ಆರ್ ಆಲ್ ವೆರಿ ವೆರಿ ಎಕ್ಸಲೆಂಟ್ ಕ್ಲೈಂಟ್ಸು. ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ತೀನಿ. ಸೊ ತುಂಬ ಬ್ಯುಸಿ ಇದ್ದೆ ನಾನು. ಸೊ ಹಾಗಾಗಿ ಅವ್ರ ಒಡನಾಟ ಸ್ವಲ್ಪ ಕಡಿಮೆ ಆಗಿತ್ತು ನನಗೆ. ಆಮೇಲೆ ಅವ್ರ ಜೊತೆ ಸೇರ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಅವ್ರಿಗೆ ಹುಷಾರು ತಪ್ಪೋದು. ಹೇಳಿದ್ರು, ನೀನು ಇರಬೇಕು ನನ್ನ ಜೊತೆ ಅಂದರು. ಆಯಿತು, ನಾನು ಇರ್ತೀನಿ ನಿಮ್ಮ ಜೊತೆ, ಎಲ್ಲ ಕೆಲಸಕ್ಕೂ ಬರ್ತೀನಿ ಅಂತ ಹೇಳೋ ಅಷ್ಟೊತ್ತಿಗೆ ಅಮ್ಮ ಇಲ್ಲೆಲ್ಲ ನಮ್ಮ ರವಿ ಅಣ್ಣ ಓಡಾಡೋರ ಇಲ್ಲೆಲ್ಲ, ಆ ಗಾರ್ಡನ್ನು, ಆ ಪಾಂಡ್ ನೋಡಿ, ಅಲ್ಲಿ ಕೃಷ್ಣನ್ ತಂದು ಇಟ್ಟಿದ್ದೀವಿ. ಅದು ಕೃಷ್ಣ. ಓ ಕೃಷ್ಣ. ಅದು ಇದ್ರ ಕೆಳಗಡೆ, ಪಾರಿಜಾತ ಕೆಳಗಡೆ ಕೃಷ್ಣ. ಅದು ಇಲ್ಲಿ ಬರೋರಮ್ಮ ನಮ್ಮ ರವಿ ಅಣ್ಣ ಇಲ್ಲೆಲ್ಲ ಓಡಾಡೋರು, ತುಂಬ ಇಷ್ಟ ಅವ್ರಿಗೆ. ಹೌದು, ತುಂಬ ಇಷ್ಟ. ಮತ್ತೆ ಅದು ಲೋಟಸ್ ಪಾಂಡ್ ಅಂತ ಮಾಡಿದ್ವಿ. ಅದು ರವಿ ಅಣ್ಣ ಇದ್ದಾಗಲೇ ಎಲ್ಲ ಇದ್ದಿದ್ದು. ಎಲ್ಲ ನಾನು ಹೇಳಿದ್ನಲ್ಲ, ಏನೂ ಚೇಂಜ್ ಮಾಡಿಲ್ಲ, ಏನೂ ಚೇಂಜ್ ಮಾಡಿಲ್ಲ, ಎಲ್ಲ ಆಗ್ಲೇನೆ ಹಂಗೇನೆ ಇದ್ದಿದ್ದು. ಎಲ್ಲ ಹಂಗೆ ಇದೆ. ಇದು ಮನೆ ಕೆಳಗಡೆ ಮೇಲೆ 2 ಇದೆಯಮ್ಮ? ಫಸ್ಟ್ ಮನೆ ಇಬ್ರು ಒಂದೇ ಮನೆ ಇತ್ತು, 6 bedroom ಹೌಸ್ ಇದು. ಓ 6 bedroom ಮನೆ. ಓಕೆ, 6 bedroom ಮನೆ. ಓಕೆ. ಆಮೇಲೆ ಏನಾಯ್ತು, ತಂದೆ ಅವ್ರು ತೀರ್ಕೊಂಡ್ಮೇಲೆ ನಾನು, ಅಮ್ಮ, ನನ್ನ ಮಗಳು ಮೇಲ್ಗಡೆ ಶಿಫ್ಟ್ ಆದ್ವಿ. ಇಲ್ಲಿ ಕೆಳಗಡೆ ನಮ್ಮ ಆಂಟಿ ಅವ್ರಿಗೆ ಇರಕ್ಕೆ ಹೇಳ್ಬಿಟ್ಟು ನಾವು ಮೇಲೆ ಶಿಫ್ಟ್ ಆದ್ವಿ. ಸ್ವಲ್ಪ ಮೇಲೆ ನಾನು ಆಲ್ಟ್ರ್ ಮಾಡಿದೆ, ಸ್ವಲ್ಪ ಕಟ್ಕೊಂಡೆ. ಓಕೆ. ಒಂದು ಹಾಲು, ಕಿಚನ್ನು, ಪೂಜಾ ರೂಮು ಎಲ್ಲ ಕಟ್ಕೊಂಡು. ಓಕೆ. ಸೊ ರವಿ ಅಣ್ಣ ಇದ್ದಾಗ ಕೆಳಗಡೆ ಇದ್ದಿದ್ದು, ಅವ್ರ ರೂಮ್ ಮೇಲ್ಗಡೆನೆ, ಮೇಲೇನೆ. ಇವಾಗ ಅದೇ ರೂಮಲ್ಲಿ. ಓಹ್, ಬನ್ನಿ ಹಂಗಾರೆ. ಸೊ ಸ್ನೇಹಿತರೆ, ನಮ್ಮ ರವಿ ಅಣ್ಣನ ಮನೆಗೆ, ಅವರ ಮಗಳ ಮನೆಗೆ, ಅವರ ಮನಸ್ಸಿಗೆ ಸ್ವಾಗತ. ಖುಷಿ ಆಯ್ತಮ್ಮ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ತುಂಬ ಥ್ಯಾಂಕ್ಸ್. ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ನನಗೆ ಮೀಡಿಯಾ ಮುಂದೆ ಹೆಂಗೆ ಮಾತಾಡಬೇಕು ಏನು ಅವೆಲ್ಲ ನನಗೆ ಗೊತ್ತಿಲ್ಲ. ಸೊ ತುಂಬ ನಾವಿದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಮೀಡಿಯಾನ ಫೇಸ್ ಮಾಡಿ ಮಾತಾಡೋದು. ಇಲ್ಲಮ್ಮ, ನೀವು ಮಾತಾಡಲೇಬೇಕು. ಯಾಕೆಂದ್ರೆ ನಿಮ್ಮ ತಂದೆ ತಾಯಿ ಬಗ್ಗೆ ನೀವೇ ಮಾತಾಡಬೇಕು, ಬೇರೆ ಯಾರೂ ಮಾತಾಡೋದಕ್ಕೆ ಆಗೋದಿಲ್ಲ. ಅಧಿಕೃತವಾಗಿ ಇನ್ಯಾರೂ ಮಾತಾಡೋದಕ್ಕಾಗೋದಿಲ್ಲ. ವಾವ್, ಸೂಪರ್ ಆಗಿದೆ ನೋಡಿ. ಆ ಫೋಟೋನೇ ಇಬ್ಬರದ್ದು ಎಷ್ಟು ಚೆನ್ನಾಗಿದೆ. ಬನ್ನಿ ಸ್ನೇಹಿತರೆ, ನಮ್ಮ ರವಿ ಅಣ್ಣನ ಮನೆಗೆ ಸ್ವಾಗತ. ಪ್ಲೀಸ್ ಕಮ್, ಪ್ಲೀಸ್ ಕಮ್. ವಾವ್, ಅಪ್ಪ ಅಮ್ಮನ ಫೋಟೋ ಅಲ್ಲ? ಏನು ಸ್ಮಾರ್ಟ್ ಆಗಿದಾರಮ್ಮ ಇದರಲ್ಲಿ. ಓ ಮೈ ಗಾಡ್. ಇದು ಯಾವಾಗಮ್ಮ, ಎಷ್ಟು ವರ್ಷದ ಹಿಂದಿನ ಫೋಟೋ? ಇದು ನಾವು ಮೈಸೂರಲ್ಲಿ ಒಂದು ಮನೆ ಕಟ್ಟಿದ್ರು. ಹಾಂ. ಆ ಮನೆ ಗೃಹ ಪ್ರವೇಶಕ್ಕೆ ಹಾಂ, ಅವರು, ನನಗೆ ಅವ್ರ ಹೆಸರು ಮರ್ತೋಗ್ಬಿಟ್ಟಿದೆ, ಅವರು ಫೋಟೋ ತೆಗೆದಿದ್ದು. ಓಕೆ. ಈ ಮನೆ ಕಟ್ಟಿದಾಗ, ಈ ಮನೆ ಗೃಹ ಪ್ರವೇಶ ಮಾಡಿದ್ವಲ್ಲ 2005ಅಲ್ಲಿ, ಆವಾಗ ಅವರು ಇದನ್ನ ನಮಗೆ ಗಿಫ್ಟ್ ಆಗಿ ಕೊಟ್ಟರು. ಓ, ಆ ಹಳೆ ಫೋಟೋನ. ಹಾಂ, ಅದನ್ನ ಎನ್ಲಾರ್ಜ್ ಮಾಡಿ ಗಿಫ್ಟ್ ಆಗಿ ಕೊಟ್ಟರು ನಮಗೆ. ವಂಡರ್ಫುಲ್, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಓ, ಇವರೆಲ್ಲ ಸಾಹೇಬ್ರು ಇದ್ದಾರೆ. ಇವ್ರ ಹೆಸರೇನಮ್ಮ? ರಂಗ. ರಂಗ ಔಟ್, ಹೋಗು ಆಚು. ರಂಗ, ನೋ 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 ಹಿಯರ್. ರವಿ ಅಣ್ಣನಿಗೆ ಅಮ್ಮನಿಗೆ ಪೆಟ್ಸ್ ಎಲ್ಲ ಇಷ್ಟ ಆಯ್ತಮ್ಮ? ಅಪ್ಪನಿಗೆ ಯೂಸ್ ಟು ಲೈಕ್, ಮುಟ್ತಾ ಇರಲಿಲ್ಲ ಅಷ್ಟೇ. ಓಕೆ, ಓಕೆ. ಪಾಪ ತುಂಬ ಇದು ಮಾಡೋರು ಅವ್ರಿಗೆ ಏನಾದರೂ ಆದರೆ, ಬಟ್ ಮುಟ್ಟೋದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಓಕೆ, ಇನ್ನಷ್ಟು ವಿಚಾರಗಳಿದೆ, ಇದೆಲ್ಲವೂ ವಿಸ್ತಾರವಾಗಿ ಕೂತ್ಕೊಂಡು ಮಾತಾಡ್ತೀವಿ. ನಾಳೆಯಿಂದ ನಮ್ಮ ರವಿ ಅಣ್ಣ ಹಾಗೂ ರಾಧಮ್ಮನ ಸರಣಿ ಪ್ರಸಾರ ಆಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಅವರ ಮಗಳು ಧನಲಕ್ಷ್ಮಿ ಮೇಡಮ್ ಅವರೊಂದಿಗೆ. ಇದು ನಮ್ಮ ರವಿ ಅಣ್ಣನ ಪ್ರೇಮಲೋಕ, ಅವರ ಮನೆ. ಇಲ್ಲಿ ಮತ್ತಷ್ಟು ಪ್ರೀತಿ, ಪ್ರೇಮ, ಸಿನಿಮಾದ ಮಾತುಗಳು ನಾಳೆಯಿಂದ ನಿಮ್ಮ ಮುಂದೆ ಬರುತ್ತೆ. ಥ್ಯಾಂಕ್ ಯು, ನಮಸ್ಕಾರ. ನೂರೊಂದು ನೂರೊಂದು ನೆನಪು